ಸ್ವರ್ಣವಲ್ಲಿಯ ಯಕ್ಷಶಾಲ್ಮಲ ಹಮ್ಮಿಕೊಂಡ 21ನೇ ಯಕ್ಷೋತ್ಸವದ ಪ್ರಯುಕ್ತ ಮಕ್ಕಳಿಗೆ ತಾಳಮದ್ದಲೆ ಸ್ಪರ್ಧೆ, ಪ್ರಶಸ್ತಿ ಪ್ರದಾನ ಹಾಗೂ ಯಕ್ಷಗಾನ ಕೃತಿ ಬಿಡುಗಡೆ ಕಾರ್ಯಕ್ರಮ ಆಗಸ್ಟ್ 23 ಹಾಗೂ 24ರಂದು 2 ದಿನಗಳ ಕಾಲ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಸುಧರ್ಮ ಸಭಾಭವನದಲ್ಲಿ ನಡೆಯಲಿದೆ ಎಂದು ಕಾರ್ಯದರ್ಶಿ ನಾಗರಾಜ್ ಜೋಶಿ ತಿಳಿಸಿದರು. ಅವರು ಸೋಮವಾರ ಶಿರಸಿಯ ಯೋಗ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆಗಸ್ಟ್ 23ರಂದು ಬೆಳಗ್ಗೆ 11 ಗಂಟೆಯಿಂದ ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ವಿದ್ಯಾಲಯದ ಮತ್ತು ಸಾಂಸ್ಥಿಕ ವಿಭಾಗದ ಮಕ್ಕಳಿಗೆ ತಾಳಮದ್ದಲೆ ಸ್ಪರ್ಧೆ ಪ್ರಾರಂಭಗೊಳ್ಳಲಿದೆ. ಸಂಜೆ 4ರಿಂದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ, ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಲಿದೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಹೊರನಾಡು ಧರ್ಮದರ್ಶಿ ಭೀಮೇಶ್ವರ ಜೋಶಿ, ಸಿದ್ದಾಪುರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ದೇವರಾಜ್ ಹಿತ್ತಲಕೊಪ್ಪ ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಿದರು. ಎಲ್ಲ ನಡೀಲಿಕ್ಕಿದೆ. ಈ ವರ್ಷ ಒಂದು ವಿಶೇಷ ಅಂದರೆ 35 ವರ್ಷದ ಹಿಂದೆ ಹಸ್ತೋಟ ಭಾಗವತರ 19 ಪ್ರಸಂಗ ಶ್ರೀ ರಾಮ ಮಹಿಮೆ ಎನ್ನುವ ಯಕ್ಷಗಾನದ ಪ್ರಸಂಗವನ್ನು ಸೋಂದ ಲಕ್ಷ್ಮೀ ನರಸಿಂಹ ಪ್ರಾಸಾದ್ಯದ ಯಕ್ಷಗಾನ ಮಂಡಳಿ, ಆಗ ಸೋಂದ ಯಕ್ಷಗಾನ ಮಂಡಳಿಯವರು ಅದನ್ನು ಮುದ್ರಣ ಮಾಡಿದರು. ಅದು ಖರ್ಚಾದ ಹಿನ್ನೆಲೆಯಲ್ಲಿ ಮತ್ತೆ ಯಕ್ಷಶಾಲ್ಮಲ 2ನೇ ಮುದ್ರಣ ಮಾಡಿ 19 ಪ್ರಸಂಗಗಳದ್ದು ಮುದ್ರಣ ಮಾಡಿ 23ನೇ ತಾರೀಕಿನಂದು ಸ್ವರ್ಣವಲ್ಲಿ ಮಠದಲ್ಲಿ ಲೋಕಾರ್ಪಣೆಗೊಳ್ಳಿದೆ. ಯಕ್ಷಶಾಲ್ಮಲ ಅದನ್ನು ಮಾಡ್ತದೆ. ಈ ವರ್ಷ ಒಂದು 25 ತಂಡ ಈಗ ಇಲ್ಲಿಯವರೆಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿದೆ, ಮೊದಲು ಕಿರಿಯರ ವಿಭಾಗ ಮತ್ತು ಹಿರಿಯರ ವಿಭಾಗ ಎನ್ನುವ 2 ವಿಭಾಗದಲ್ಲಿ ಕಾರ್ಯಕ್ರಮ ಸ್ಪರ್ಧೆ ನಡೀತಿತ್ತು. ಈಗ ಕಳೆದ ವರ್ಷದಿಂದ ಇನ್ನೊಂದು ವಿಭಾಗವನ್ನು ಸಾಂಸ್ಥಿಕ ವಿಭಾಗ ಅಂತ ಸೇರಿಸಿಕೊಂಡು 3 ವಿಭಾಗದಲ್ಲಿ ಕಾರ್ಯಕ್ರಮ ಸ್ಪರ್ಧೆ, ತಾಳಮದ್ದಲೆ ಸ್ಪರ್ಧೆ ನಡೀತದೆ. ಈಗ ಇಲ್ಲಿಯವರೆಗೆ ಇವತ್ತಿನವರೆಗೆ ಒಂದು 25 ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದೆ. ನಮ್ಮ ಕರೆಗೆ ಹೋಗೊಟ್ಟು ಪ್ರತಿ ವರ್ಷವೂ ಕಳೆದ 20-25 ವರ್ಷದಿಂದಲೂ ವ್ಯಾಪಕ ಪ್ರಚಾರವನ್ನು ನೀಡಿ ನಮ್ಮನ್ನು ಬೆಂಬಲಿಸ್ತಾ ಬಂದಿದ್ದೀರಿ. ಹಾಗಾಗಿ ಯಕ್ಷಶಾಲ್ಮಲದ ವತಿಯಿಂದ ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಯಕ್ಷಶಾಲ್ಮಲದ ಕಾರ್ಯಾಧ್ಯಕ್ಷರು ಹಾಗೂ ಉಳಿದ ಪದಾಧಿಕಾರಿಗಳನ್ನು ಸ್ವಾಗತಿಸುತ್ತಾರೆ. ಇನ್ನು ದಿವಂಗತ ಹೊಸತೋಟ ಮಂಜುನಾಥ ಭಾಗವತರ ಸಂಪೂರ್ಣ ರಾಮಾಯಣ 2ನೇ ಮುದ್ರಣ ಲೋಕಾರ್ಪಣೆಗೊಳ್ಳಲಿದೆ. ಹಿರಿಯ ಕಲಾವಿದ ಗಣಪತಿ ಭಾಗವತ್ ಕವಾಳೆ ಅವರಿಗೆ ದಿವಂಗತ ಮಂಜುನಾಥ್ ಭಾಗವತ್ ಹೊಸತೋಟ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಸಂಜೆ 6 ಗಂಟೆಯಿಂದ ಕಂಸ ದಿಗ್ವಿಜಯ ಕಂಸವಧೆ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಎಂದು ತಿಳಿಸಿದರು. ಇನ್ನು ಆಗಸ್ಟ್ 24ರಂದು ಬೆಳಗ್ಗೆ 10 ಗಂಟೆಯಿಂದ ಮಕ್ಕಳ ತಾಳಮದ್ದಲೆ ಸ್ಪರ್ಧೆ ಪ್ರಾರಂಭಗೊಳ್ಳಲಿದ್ದು, ಸಂಜೆ 4:30ರಿಂದ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಹಾಗೂ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ, ಯಲ್ಲಾಪುರ ಡಿಎಫ್ಒ ಹರ್ಷಭಾನು, ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಉಪಸ್ಥಿತರಿರಲಿದ್ದಾರೆ. ಇನ್ನು ದಿವಂಗತ ಎಂ.ಎ. ಹೆಗಡೆ ದಂಟ್ಕಲ್ ಪ್ರಶಸ್ತಿಯನ್ನ ಹಿರಿಯ ಯಕ್ಷಗಾನ ವಿದ್ವಾಂಸ ಮೃತ್ಯುಂಜಯ ಗೆಂಡಿಮನೆ ಅವರಿಗೆ ಪ್ರದಾನ ಮಾಡಲಾಗುವುದು. ನಂತರ ಶ್ರೀಕೃಷ್ಣ ಪರಂಧಾಮ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಎಂದು ತಿಳಿಸಿದರು. ಯಕ್ಷಶಾಲ್ಮಲ ವತಿ ನಡೆಯುವಂಥ ಈ ಕಾರ್ಯಕ್ರಮ 23 ಮತ್ತು 24ರಂದು 2 ದಿವಸ ನಡೀತದೆ. ಅದರ ಕುರಿತಾದಂಥ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಈಗ ಯಕ್ಷಶಾಲ್ಮಲ ಹೇಳುವಂಥ ಸಂಸ್ಥೆ ಹೊಸತೋಟ ಮಂಜುನಾಥ ಭಾಗವತರಿಂದ ಅದು ಪ್ರಾರಂಭ ಆಗಿ ಈಗ ಶ್ರೀಗಳವರ ಒಂದು ಕೃಪಾ ಪೋಷಣೆಯಲ್ಲಿ ಮುನ್ನಡೀತಾ ಇದೆ. ಇದು ಇಲ್ಲಿ 2 ಉದ್ದೇಶಗಳನ್ನು ಇಟ್ಕೊಂಡಿದ್ದೇವೆ. ಅಂದರೆ ಯಕ್ಷಗಾನ ಪ್ರದರ್ಶನಗಳು, ತಾಳಮದ್ದಲೆ ಅಥವಾ ಯಕ್ಷಗಾನ ಆಟ ಮಾಡೋದ್ರಿಂದಲೂ ಕೂಡ ನಾವು ಕಲೆಯನ್ನು ಉಳಿಸಿ ಬೆಳೆಸ್ಬೋದು. ತಾಳೋದು ಜನರಿಗೆ ನೇರವಾಗಿ ಹೋಗ್ತದೆ. ಇನ್ನೊಂದು ರೀತಿಯಲ್ಲಿ ಅಂದರೆ ನಾವು ಪುಸ್ತಕಗಳನ್ನು ಮುದ್ರಣ ಮಾಡುವುದರಲ್ಲಿ ಸಾಹಿತ್ಯಗಳು, ಯಕ್ಷಗಾನ ಸಾಹಿತ್ಯಗಳನ್ನು ಬೆಳೆಸೋದು ಮತ್ತು ತರಬೇತಿ ಕೊಡುವಂಥದ್ದು ಅಥವಾ ಅದರ ಆಸಕ್ತಿ ಉಳಿಸ್ಲಿಕ್ಕೆ ಸ್ಪರ್ಧೆಗಳನ್ನು ಮಾಡುವಂಥದ್ದು. ಈ ರೀತಿಯಲ್ಲಿ ಈ ಯಕ್ಷಶಾಲ್ಮಲ 2 ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಪ್ರದರ್ಶನಗಳನ್ನು ಏರ್ಪಡಿಸ್ತದೆ. ಈಗ 23ಕ್ಕೂ ಹಾಗೆ ಅವತ್ತು ರಾತ್ರಿ ಸಾಯಂಕಾಲ ಹೊತ್ತಿಗೆ ಕಂಸ ದಿಗ್ವಿಜಯ ಮತ್ತು ಕಂಸವಧೆ ಹೇಳುವಂಥ ಒಂದು ಯಕ್ಷಗಾನ ಪ್ರದರ್ಶನ ಪ್ರಸಿದ್ಧ ಈಗ ಇವರು ಇದ್ದಾರಲ್ಲಿ ಆಖ್ಯಾನ ಅವತ್ತು ನಡೀತದೆ. ಹಾಗೆ ಮಾರನೇ ದಿವಸ 24ಕ್ಕೆ ಕೃಷ್ಣ ಪರಂಧಾಮ ಹೇಳುವಂಥ ಒಂದು ಆಖ್ಯಾನ ಹಾಗೆ ಪ್ರದರ್ಶನವೂ ಇರ್ತದೆ. ಮತ್ತು ವಿಶೇಷವಾಗಿ ಮಕ್ಕಳಲ್ಲಿ ಒಂದು ಆ ಕಲೆಯ ಅಭಿರುಚಿ ಉಳಿಸಲಿಕ್ಕೆ ಅಂತೇಳಿ ಸ್ಪರ್ಧೆಗಳೇ ನಡೀತವೆ. 2 ದಿವಸ ನಡೀತದೆ, 23 ಮತ್ತು 24 ದಿವಸ. ಈ ರೀತಿಯಲ್ಲಿ ಯಕ್ಷಗಾನದ ಸಮಗ್ರವಾದಂತಹ ಬೆಳವಣಿಗೆ ಬಗ್ಗೆ ಮತ್ತು ಪೋಷಣೆಯ ಬಗ್ಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನು 2 ದಿವಸ ಇಟ್ಕೊಂಡಿರ್ತೇವೆ. ಅದರಲ್ಲಿ ಈಗಾಗಲೇ ನಾಗರಾಜ್ ಜೋಶಿ ಅವರು ಹೇಳಿದಂತೆ ಆ ದಿವಸ ಪುಸ್ತಕ ಒಂದು ಪುನರ್ಮುದ್ರಣ ಕೆಲಸವೂ ಕೂಡ ನಡೀತದೆ. ಹೀಗೆ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಇದರ ಈ ಸ್ಪರ್ಧೆಗಳ ಜೊತೆಯಲ್ಲಿ ಪ್ರತಿ ದಿವಸ ಮಧ್ಯಾಹ್ನ ಮೇಲೆ ಅಂದರೆ ಸಭಾ ಕಾರ್ಯಕ್ರಮ 2 ನಮ್ಮ ಯತಿದ್ವಯರ ನೇತೃತ್ವದಲ್ಲಿ
ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಇರ್ತಾರೆ ಮತ್ತು ಆನಂದ ಬೋಧೇಂದ್ರ ಸರಸ್ವತಿಗಳು. ಆ ದಿವಸದ ಸಭಾ ಕಾರ್ಯಕ್ರಮದಲ್ಲಿ ಅಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬರ್ತಾರೆ. ಆಮೇಲೆ ಭೀಮೇಶ್ವರ ಜೋಶಿ ಅವರು ವಿಶೇಷ ಅಂದರೆ ಅವರು ಕೂಡ ಯಕ್ಷಗಾನ ಆಸಕ್ತರು ಮತ್ತು ಇಂಥ ಕಲಾ ಪೋಷಕರು ಆಗಿದ್ದಾರೆ, ಅವರು ಕೂಡ ಬರ್ತಾರೆ. ಮತ್ತು ದೇವರಾಜ್ ಚಿತ್ರಕುಪ್ಪ ಅಂತೇಳಿ 23ರ ಸಭಾ ಕಾರ್ಯಕ್ರಮದಲ್ಲಿ ಅವರು ಇರ್ತಾರೆ. ಹಾಗೆ ಮಾರನೇ ದಿವಸದ ಸಭಾ ಕಾರ್ಯಕ್ರಮದಲ್ಲಿ ಮಂಕಾಳ ವೈದ್ಯ ಅಂತೇಳಿ ನಮ್ಮ ಉಸ್ತುವಾರಿ ಸಚಿವರು ಇರ್ತಾರೆ, ಮತ್ತು ಹರ್ಷ ಭಾನು ಅಂತೇಳಿ ಅವರು, ಮತ್ತು ಗೋಪಾಲಕೃಷ್ಣ ವೈದ್ಯ ಇವರು ನಮ್ಮ TSS ಅಧ್ಯಕ್ಷರು, 2 ಜನ ವೈದ್ಯರು ಕೂಡ ಇರ್ತಾರೆ ಇಲ್ಲಿ. ಮತ್ತೆ ಪ್ರತಿ ದಿವಸವೂ ಸಹಿತ ಒಂದು ದಿವಸ ಗಣಪತಿ ಭಾಗ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ RS ಹೆಗಡೆ ಭೈರುಂಬೆ, GG ಹೆಗಡೆ ಕನೇನಹಳ್ಳಿ, ವಿಘ್ನೇಶ್ವರ ಗೌಡ ಕೆಸರಕೊಪ್ಪ ಉಪಸ್ಥಿತರಿದ್ದರು. ಫ್ಯಾಷನ್ ಪ್ರಿಯರೇ, ಇಲ್ಲಿದೆ ಬಂಪರ್ ಆಫರ್. ಶಿರಸಿ ನಗರದಲ್ಲಿ ಸ್ಟಾಕ್ ಕ್ಲಿಯರಿಂಗ್ ಮಹಾಮೇಳ. ಮಹಾಲಸಾ ಬ್ರ್ಯಾಂಡ್ ಸೇಲ್ನಿಂದ ಆಫರ್ಗಳ ಸುರಿಮಳೆ. ನಿಮ್ಮ ಹತ್ತಿರಕ್ಕೆ ಬಂದಿದೆ ಭರ್ಜರಿ ಧಮಾಕ ಸೇಲ್. ಬ್ರಾಂಡೆಡ್ ಬಟ್ಟೆಗಳು, ಅದು ಕೆಜಿ ಲೆಕ್ಕದಲ್ಲಿ. ಎಸ್, ಇದು ಫ್ಯಾಕ್ಟರಿ ಸ್ಟಾಕ್ ಕ್ಲಿಯರಿಂಗ್ ಸೇಲ್. 1 ಕೆಜಿ ಬಟ್ಟೆಗೆ ಕೇವಲ 899 ರೂಪಾಯಿಗಳು. ಇದು ಕೇವಲ ಆಫರ್ ಅಲ್ಲ, ಧಮಾಕ ಆಫರ್. ಅಷ್ಟೇ ಅಲ್ಲ, ಮಕ್ಕಳಿಗೆ ಬೇಕಾಗುವ ಎಲ್ಲಾ ರೀತಿಯ ಉಡುಪುಗಳು ಒಂದೇ ಮಳಿಗೆಯಲ್ಲಿ. ಈ ಆಫರ್ ಕೆಲವೇ ದಿನಗಳು ಮಾತ್ರ. ಸ್ಥಳ ಕರ್ಜಗಿ ಮಹಾಲಿಂಗ ಶೆಟ್ಟಿ ಕಲ್ಯಾಣ ಮಂಟಪ, ವೀರಭದ್ರ ಗಲ್ಲಿ, ಶಿರಸಿ.